ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಎರಡೂ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳು ಬಿರುಸಿನಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸ್ತಾ ಇದ್ದಾರೆ. ಗೈ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬೈ ಎಲೆಕ್ಷನ್ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರ ಬಹಳ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಸಿಎಂ. ನಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿ ಜನರಿಂದ ಸ್ಪಂದನೆ ಸಿಗ್ತಾ ಇದೆ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪರ ಜನ ಇದ್ದಾರೆ. ಹಿಂದೆಂದಿಗಿಂತಲೂ ಈಗ ಹೆಚ್ಚು ಜನಪ್ರಿಯತೆ ಇದೆ. ಜನ ನಮ್ಮ ಗ್ಯಾರಂಟಿಗಳನ್ನ ಒಪ್ಪಿದ್ದಾರೆ. ಗ್ಯಾರಂಟಿಗಳು ಎಲ್ಲರಿಗೂ ಸಿಗ್ತಾ ಇವೆ. ಯಾವುದೇ ತಾರತಮ್ಯ ಮಾಡಿಲ್ಲ. ಬಾಗಲಕೋಟೆಗೆ ಮೇಟಿ ಕೆಲಸ ಮಾಡಿದ್ದಾರೆ. ಬಡವರ ವಿರೋಧಿ ಬಿಜೆಪಿ ಜನಸಾಮಾನ್ಯರ ಪರ ಇಲ್ಲ. ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹಿಂದೆಂದಿಗಿಂತಲೂ ಕೂಡ ಈಗ ಬಹಳಷ್ಟು ಜನರು ನಮ್ಮ ಪರವಾಗಿದ್ದಾರೆ, ನಮ್ಮ ಸರ್ಕಾರದ ಪರವಾಗಿದೆ. ಸೊ ಹಾಗಾಗಿ ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋದು ಪಕ್ಕ ಅಂತೇಳಿ ಎಕ್ಸ್ಕ್ಲೂಸಿವ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಸಿಎಂ ಸಿದ್ದರಾಮಯ್ಯ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗೌಡ ಚಿಟ್ ಚಾಟ್ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಬಹಳಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ಸರ್ ಗ್ರೌಂಡ್ ರಿಪೋರ್ಟ್? ತಾವು ಹೋದ ಕಡೆಯಲ್ಲೆಲ್ಲ ಏನ್ ರೆಸ್ಪಾನ್ಸ್ ಇದೆ ಅಂತ? ನೋಡ್ರಿ, ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ರೆಸ್ಪಾನ್ಸ್ ಇದೆ. ಜನಗಳ ಸ್ಪಂದನೆ ಜಾಸ್ತಿ ಇದೆ. ನಾವು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜನರನ್ನು ತಲುಪಿದಾವೆ. ಆ ಜನರೆಲ್ಲರೂ ಕೂಡ ಅದನ್ನು ಸ್ಮರಿಸ್ಕೊತಾ ಇದ್ದಾರೆ. ಸೊ ಅದರಿಂದ ನಾವು ಎರಡೂ ಬೈ ಎಲೆಕ್ಷನ್ಗಳಲ್ಲಿ ದಾವಣಗೆರೆ ಮತ್ತೆ ಬಾಗಲಕೋಟೆ ಎರಡೂ ಕಡೆ ಗೆಲ್ತೀವಿ. ಬಾಗಲಕೋಟೆಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಹಿಂದೆ ಮೆಡಿಕಲ್ ಕಾಲೇಜ್ ತಂದ್ರು, ಅದಕ್ಕೂ ಮೊದಲು ಮೇಟಿ ಅವರಿದ್ದಾಗ ಸುದೀರ್ಘವಾಗಿ ಕೆಲಸ ಮಾಡಿದೆ. ಆದ್ರೆ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಏನು ಸಾಕ್ಷಿಯನ್ನು ಬಿಟ್ಟೋಗಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ. ಅವ್ರೇನ್ ಮಾಡಿದ್ದಾರೆ? ಅವ್ರು ಆರೋಪ ಮಾಡ್ತಾರಲ್ಲಪ್ಪ. 9 ವರ್ಷ ಅಧಿಕಾರದಲ್ಲಿದ್ರು, ಏನೇನ್ ಮಾಡಿದ್ದಾರೆ ಕರ್ನಾಟಕಕ್ಕೆ? ಅದು ಹೇಳ್ಬೇಕಲ್ಲ. ಬರೀ ಆರೋಪ ಮಾಡೋದು, ಸುಳ್ಳು ಹೇಳೋದಲ್ಲ, ಅಪಪ್ರಚಾರ ಮಾಡೋದಲ್ಲ. ಅವ್ರೇನ್ ಮಾಡಿದ್ದಾರೆ, ನಾವೇನ್ ಮಾಡಿದೀವಿ ಅಂತ ಹೇಳ್ಬೇಕಲ್ಲ ಜನರಿಗೆ. ನಾವು 9 ವರ್ಷ ಅಧಿಕಾರದಲ್ಲಿದ್ರು ಅವರು. ಈ 9 ವರ್ಷಗಳಲ್ಲಿ ಏನೇನ್ ಮಾಡಿದೀವಿ ಕರ್ನಾಟಕಕ್ಕೆ ಅಂತ ಹೇಳ್ಬೇಕಲ್ಲ. ಏನ್ ಮಾಡಿದ್ದಾರೆ, ಏನ್ ಮಾಡಿದೀವಿ ಅಂತ ಹೇಳ್ತಾರ. ನವ ಬಾಗಲಕೋಟೆ ಕಟ್ಟಿದವ್ರು ನಾವೇ ಅಂತ ಅವ್ರು ಕಟ್ಟಿದ್ದು, ಅವ್ರು ಹೇಳ್ತಿರೋದು ಸರ್. ಅವ್ರು ಕಟ್ಟಿದ್ರು ನವ ಬಾಗಲಕೋಟೆ ಅವ್ರು ಕಟ್ಟಿದ್ರ? ನಾವು ಯಾರಿಗೆ ಕಟ್ಟಿದವರು? ನಾವು ಮಂತ್ರಿ ಇದ್ದವ್ರಿಗೆ ಸುಮ್ಮನೆ ಕೂತೀವಿ, ಕಟ್ಟಿದವರು. ಸರ್, ಈಗ ನೀವು 5 ಯಶಸ್ವಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರಿ. 3 ವರ್ಷ ಸುದೀರ್ಘವಾಗಿ ಕೊಟ್ಟಿದ್ದೀರಾ. ಮುಂದೇನು ಕೂಡ ಕೊಡ್ತೀವಿ ಅಂತ ಕಮಿಟ್ ಆಗಿದ್ದೀರಾ. ಆದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಪ್ರಚಾರದಲ್ಲಾಗಿರ್ಬೋದು, ಈಗ ಬೈ ಎಲೆಕ್ಷನ್ ಇದೆ, ಈಗ ಓಕೆ, ಬೇರೆ ಸಂದರ್ಭದಲ್ಲೂ ಕೂಡ ನಿಮಗೆ ಮೊದಲನೇದಾಗಿ ಟೀಕೆ ಮಾಡೋದೇ ಗ್ಯಾರಂಟಿಗಳಿಂದ ನಮಗೆ ಅಭಿವೃದ್ಧಿ. ಬಿಜೆಪಿ ಅವರು ಇದಾರಲ್ಲ, ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ರೈತರ ವಿರೋಧಿಗಳು. ಮನುವಾದ ಇದೆಯಲ್ಲ, ಮನುವಾದನೇ ವಿರೋಧ ಮಾಡೋದು. ಈ ಡೆವಲಪ್ಮೆಂಟ್ನೇ ಈ ಶೂದ್ರ ವರ್ಗದ ಜನ ಇದಾರಲ್ಲ, ಇವರಿಗೆ ನ್ಯಾಯ ಸಿಗಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಅದರಿಂದ ಅವರು ಯಾವತ್ತೂ ಕೂಡ ಬಡವರ ಪರವಾಗಿ ಇರ್ತಕ್ಕಂಥ ಜನ ಅಲ್ವೇ ಅಲ್ಲ ಬಿಜೆಪಿಯವರು. ಗೊತ್ತಾಯ್ತಾ? ಎಕನಾಮಿಕ್ಸ್ ನಲ್ಲಿ 2 ತರ ಥಿಯರಿ ಇದಾವೆ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿನಲ್ಲಿ ನಾವಿರೋದು, ಅವರು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿನಲ್ಲಿ ಇರೋದು. ಅಂದ್ರೆ ಪಿರಮಿಡ್ ಇರ್ತದಲ್ಲ, ಪಿರಮಿಡ್ ನಲ್ಲಿ ಮೇಲ್ಗಡೆ ಇದ್ದಾರಲ್ಲ, ಆ ಮೇಲ್ಗಡೆ ಜನರು ಕಾರ್ಪೊರೇಟ್ ಬಾಡಿಗಳು, ಶ್ರೀಮಂತರು, ಅವ್ರ ಪರ ಇರ್ತಕ್ಕಂಥವ್ರು. ನಾವು ಕೆಳ ಸಮುದಾಯದ ಪರ ಇರ್ತಕ್ಕಂಥ
ಸರ್ ಕೊನೆಯದಾಗಿ ಸರ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಸರ್ ಲಾಸ್ಟ್ ಕ್ವಶನ್ ಸರ್. ನಿನ್ನೆ ಯತ್ನಾಳ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಸರ್, ನಾನು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮುಸ್ಲಿಂ ಮೀಸಲಾತಿಯನ್ನ ತೆಗೆದಾಕ್ತೀನಿ, ಅಲ್ಪಸಂಖ್ಯಾತರ ಪಟ್ಟಿಯಿಂದಾನೇ ಅವ್ರು ಕೈ ಬಿಡ್ತೀನಿ ಅಂತ. ಅದಕ್ಕೆ ಅವಕಾಶ ಇದೆಯಾ? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಕ್ಕಾದವನು ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಕ್ಕಾದ್ದೇನ್ರಿ? ಕಾನ್ಸ್ಟಿಟ್ಯೂಷನ್ ನಲ್ಲಿ ಮೈನಾರಿಟೀಸ್ಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಅದನ್ನ ಬದಲಾವಣೆ ಮಾಡಕ್ಕಾಗತ್ತ ಅವರು? ಅವ್ರು 50% ಇರೋದ್ರಿಂದ minority ಕಾನ್ಸ್ಟಿಟ್ಯೂಷನ್ ಮೊದಲು ಕಾನ್ಸ್ಟಿಟ್ಯೂಷನ್ ಓದ್ಕೊಳಪ್ಪ ಅಂತ ಹೇಳೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಮಾತು. ಕ್ಯಾಮರಾಮನ್ ಶಿವ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.